ಜೀವನದಲ್ಲಿ ಏನೇನೋ ಕನ್ಸ್ಕೊಂಡ್ಬಿಟ್ಟೆ, ನಾನು ಏನೇನೋ ಕನ್ಸ್ಕೊಂಡ್ಬಿಟ್ಟೆ. ನನ್ನ ಮಗ ಹಂಗಿರ್ತಾನೆ, ನನ್ನ ಮಗ ಹಿಂಗಿರ್ತಾನೆ ಅಂತ ಕನ್ಸ್ಕೊಂಡು ಸಾಕ್ಬಿಟ್ಟೆ ನನ್ನ ಮಗನ. ನನಗೆ ಈಗ ಈ ಪರಿಸ್ಥಿತಿ ಬರ್ತದೆ ಅಂತ ಅರ್ಥ ಮಾಡ್ಕೊಂಡಿದ್ದಿಲ್ಲ ನಾನು. ನನಗೆ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಈ ಕಣ್ಣಲ್ಲಿ ಇವನ್ನೆಲ್ಲನೂ ನೋಡ್ಕೊಂಡು ನಾನು 100 ವರ್ಷ ಬದುಕೋಕ್ಕಿಂತ ಇವತ್ತೇ ಹೋಗ್ಬಿಟ್ರೆ ನಾನು ಒಂದು ಒಳ್ಳೇದಾಯ್ತದೆ ಕಣಪ್ಪ. ನನಗೆ ನನ್ನ ಜೀವನದಲ್ಲಿ ನಾನು ಇರೋದೇ ಬೇಡ, ನಾನು ಇರೋದು ಬೇಕಾಗಿಲ್ಲ. ಅವನು ನನ್ನ ಮಾತು ಕೇಳೋ ಪರಿಸ್ಥಿತಿ ಇಲ್ಲ, ಕೇಳೋ ಪರಿಸ್ಥಿತಿ ಇಲ್ಲ. ನನ್ನ ಸೋಮ ಅಂಗೈಲಿ ಹಿಡ್ಕೊಂಡು ಸಾಕಿ ಸೋಮ ಇವನಲ್ಲ ಇವನು ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಏನೇನು ನೋಡಬೇಕು ನಾನು, ಏನೇ ನೋಡಬೇಕು. ನಮ್ಮೂರವ್ರಿಗೆ ಇವರೇ ಅಂತ ಗೊತ್ತಾಗ್ಬಿಟ್ರೆ ಬಿಟ್ಟಾರ ಇವನೇ ಕಳ್ತನಾಗಿರೋದು ಅಂದರೆ ನನ್ನ ಸಡ್ಡಿಗೆ ಬೆಂಕಿ ಹಾಕ್ಬಿಡ್ತಾರೆ ಅವರು. ನಿಜವಾಗ್ಲೂ ನನ್ನಂತೂ ಉಳಿಸೋಕ್ಕಿಲ್ಲ ಅವರು. ಹಂಗೆಲ್ಲ ಆಗೋಕ್ಕಿಂತ ಮುಂಚೆಗೆ ನಾನೇ ಹೋಗ್ಬಿಡ್ತೀನಿ, ನಾನು ಇರೋಕ್ಕಿಲ್ಲ, ನಾನೇ ಹೋಗ್ಬಿಡ್ತೀನಿ. ಅವ್ನಿಗೆ ಕಷ್ಟ, ಅವ್ನಿಗೆ ಏನಾರೇ ಬಂದು ಉಂಟು ಅವ್ನಿಗೆ, ನಾನು ಮಾತ್ರ ಇರೋಕ್ಕಿಲ್ಲ, ನಾನು ಬದುಕಿರೋಕ್ಕಿಲ್ಲ. ನನಗೆ ನನ್ನ ಕಣ್ಣಲ್ಲಿ ಅವ್ನಿಗೆ ಹೊಡೆಯೋದ ನನ್ನ ಕಣ್ಣಾರ ನಾನು ನೋಡೋಕ್ಕಾಗಿಲ್ಲ. ಆ ಶಿಕ್ಷೆ ಕೊಡೋದ ನನ್ನ ಕಣ್ಣಾರ ನಾನು ನೋಡೋಕ್ಕಾಗೋದಿಲ್ಲ. ನಾನೇ ಇಲ್ದಂಗೆ ಆಗ್ಬಿಡ್ತೀನಿ. ಕೊನೆ ಆಸೆ ಈಡೇರಿಸ್ಕೊತೀನಿ. ಹಚ್ಕಟ್ಟ ಉಂಡಿ ತಿಂದ್ಬಿಟ್ಟು ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ತಿಮ್ಮಣ ಯಾರು ಬಂದ್ರು? ನಾನು ತಿಮ್ಮಣ, ಅಲ್ಲೇ ಇರು, ನಾನೇ ಬರ್ತೇವಿನಿ, ಅಲ್ಲೇ ಇರಪ್ಪ. ಅಯ್ಯೋ ಬಂದ್ಬಿಡ್ತಾರೆ ಗೊತ್ತಾಗ್ಬಿಟ್ರೆ ನಾನು ಏನು ಮಾಡಕ್ ಬಿಡಕ್ಕಿಲ್ಲ. ಒಂದು ಸ್ವಲ್ಪ ಹಾಕೋಬಿಡ್ತೀನಿ ಅಷ್ಟು. ತಿಮ್ಮಣ ಒಂಚೂರು ಅರ್ಜೆಂಟು ಬಣ್ಣ, ಎಲ್ಲಿದೆಯಣ್ಣ? ನಾನೇ ಬರ್ತೀನಿ. ತಿಮ್ಮಣ ಬಂದೆ ತಾಣಪ್ಪ, ಬಂದೆ. ಆಮೇಲೆ ಹಾಕೋಕ್ಕಾಗೋದು ಇಲ್ವೋ? ಒಂಚೂರು ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ತಿಂದ್ಬಿಡೋದಂದ್ರೆ ಬಂದ್ಬಿಟ್ನಲ್ಲ ಇದೇ ಸಮಯದಲ್ಲಿ, ಏನು ಮಾಡೋದು? ಇಲ್ಲ, ಇಲ್ಲಿ ಬಂದರೆ ವಾಸನ ಗಿಷ್ಣ ಅಂತ ಗೊತ್ತಾಗ್ಬಿಡ್ತದೆ. ನಾನೇ ಹೋಗ್ಬಿಡ್ತೀನಿ. ಅಪ್ಪ ಅಲ್ಲೇ ಇರು, ನಾನೇ ಬರ್ತೀನಿ. ಬಾಜಿ ಮನೇಲಿ ಏನಾದ್ರೆ ಅಣ್ಣ ಕರೆಯೋದು? ಅದಕ್ಕಪ್ಪ ಕನ್ನಡ ಹೆಚ್ಚಿಗೆ ಒಂದಷ್ಟು ಜೋಳ ಕಡಿಬೇಕಾಗಿತ್ತು, ಅದಕ್ಕೆ ಕನ್ನಡ ಜೋಳ ಕಡಿಯಾ? ಎಲ್ಲೋ ಒಂಥರ ಉಸ್ತಿ ಇಷ್ಟ ಬರ್ತದಲ್ಲ, ಎಲ್ಲಣ್ಣ? ಯಾಕನಪ್ಪ ಜೋಳ ಕಡಿ ಹೊಡೆಯೋದಂತ ತಂದು ಮುಡ್ಕಿವ್ನಿ, ಅದಕ್ಕೆ ಈ ಜೋಳ ಕಡಿ ಬೇಕಾಗಿತ್ತಾ? ಯಾಕೆ ಏನೋ ಹುಲ್ಲು ಮಡಿಕೊಂಡಿಲ್ವಾ? ಇಲ್ಲ ಕನ್ನಡ ಹುಲ್ಲದೇ ಒಣ ಹುಲ್ಲು, ಅದೇ ಒಂದಿಷ್ಟ ತೆವ್ರಿಗನೆಲ್ಲ ಇತ್ತಲ್ಲ, ಅದಕ್ಕೆ ಕುಯ್ಕೊಂಡು ಹೋಗೋದ ಅಂತ ಕೇಳೋದಂತ ಕೂಗಿದೆ ಕನ್ನಡ. ಇಲ್ಲ ಕಣಪ್ಪ, ಅದನ್ನು ಕೇಳಬೇಕಾ? ಸೈಡ್ ಕುಯ್ಕೋಗು. ಉಸಿ ಅಷ್ಟು ಹೊಡ್ತಿತ್ತಲ್ಲ, ಅದಕ್ಕೆ ಉಸಿ ಹೊಡೆದಿದ್ದಿ ಏನೋ ಅಂದ್ಬಿಟ್ಟು. ಇನ್ನೂ ಹೊಡೆದಿಲ್ಲ ಕಣಪ್ಪ, ಹೊಡೆದಿದ್ರೆ ನಾನು ಕುಯ್ಕೋಗೋಣ. ಹೊಡೆದಿಲ್ಲ ಕತೆ, ಹೋಗಿ ಕುಯ್ಕೋ, ಎಷ್ಟು ಬೇಕೋ ಅಷ್ಟು ಕುಯ್ಕೋಗು. ಹೋಗು ಕುಯ್ಕೋ, ಹೊಸಿರ್ತಾನೆ ಕುಯ್ದು ಹಾಕು, ಹೋಗು. ಗೊತ್ತಿಲ್ಲಕಂತೆ, ಕುಯ್ಕೋ, ಎಷ್ಟು ಬೇಕೋ ಅಷ್ಟ ಕನ್ನಡ ಕುಯ್ಕತೀನಿ ಅಣ್ಣ. ಅಥವಾ ಅಣ್ಣ ಒಂದು ವಿಚಾರ ಹೇಳ್ಬೇಕಿತ್ತು ಕನ್ನಡ ನಿಮಗೆ. ಏನು ಹೇಳಪ್ಪ? ಕನ್ನಡ ಪಟೇಲ್ ದೊಡ್ಡ ಕಳ್ತನ ಆಗ್ಬಿಟ್ಟಿತ್ತಲ್ಲ, ಮಗನೇ ಅಂತ ಕನ್ನಡ. ಯಾವ ಊಟಲ್ಲಿ ಯಾವ ಇದ್ದದು ಅಂತಾನೆ ಪತ್ತೆ ಮಾಡೋಕ್ಕಾಗಲ್ಲ. ಹೋಗೋಣ, ಅಲ್ಲ ಮಗನೇ ಅಂತ ಕನ್ನಡ, ಮಗನೇ ಕಳ್ತನ ಮಾಡ್ಬಿಟ್ಟು ಮಗನೇ ಕಂಪ್ಲೇಂಟ್ ಕೊಟ್ಟಿದ್ದಂತೆ ನೋಡಿ. ಈಗ ರಾಚಾರ ನೋಡೋಣ, ಪೊಲೀಸ್ ನಾಯಿ ಬಂದು ಅರೆಸ್ಟ್ ಆದ ಕನ್ನಡ, ಅರೆಸ್ಟ್ ಆಗೋದ. ಅವನೇ ಕಳ್ತನ ಮಾಡಿದಂತೆ, ಜೂಜ್ ಕಲ್ತ್ಕೊಂಡ್ಬಿಟ್ಟಿದ್ದಂತೆ, ಜೂಜ. ದೊಡ್ಡ ಗ್ಯಾಂಗ್ ಇರ್ತದಂತೆ ಕನ್ನಡ, ಅವ್ರನ್ನೆಲ್ಲರೂ ಬಾಯಿ ಬಿಡ್ಸಾರಂತೆ, ಬುಡಕಿಲ್ವಂತೆ, ದೊಡ್ಡ ಗ್ಯಾಂಗ್ ಇರ್ತದಂತೆ. ಒಬ್ಬೊಬ್ರು ಸಿಕ್ಬಿಟ್ರಿ ಅಣ್ಣ, ಅವ್ರಿನ ಮನೆಯಿಲ್ಲ, ಜೈಲೇನು ಸಾಯಗಂಟ ಜೈಲೇ ಕನ್ನಡ. ಅಲ್ಲಿ ಯಾರ್ಯಾರು ಸಾಮಿಲ್ ಹಾಕವ್ರೆ ಅವ್ರು ಒಬ್ಬರು ಬುಡಕಿಲ್ವಂತೆ. ಪೊಲೀಸ್ನವ್ರು ಔಟೋಗ್ರೆ ಕನ್ನಡ, ಭಯಂಕರ ಪೊಲೀಸ್ ದೊಡ್ಡ ಜೀಪೆ ಬಂದಿತ್ತು ಅಣ್ಣ. ಸದ್ಯ ನನ್ನ ಮಗ ಅನ್ಕೊಂಡಿದ್ದೆ, ಏನೋ ಒಂದು ಬಚಾವತ್ನಲ್ಲ ಪಟೇಲ್ರ ಮಗ. ಅರೆಸ್ಟ್ ಆಯಿತು ಕನ್ನಡ, ಅರೆಸ್ಟ್ ಆಗೋಯ್ತು. ಅದರಿಂದ ಇಂಥ ದೊಡ್ಡ ಕಳ್ತನ ಮಾಡೋನು ಇವ್ರು ಮನೇಲಿ ಅಂದಮೇಲೆ ಬೇರೆ ಕಡೆ ಎಲ್ಲಿ ಕಳ್ತನ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಅಂದ್ರೆ ಅನುಮಾನ ಬಂದು ಇನ್ನೂ ಎಂಕ್ವೈರಿ ಕರ್ಕೋಗ್ರೆ ನಾವು, ಇನ್ನೂ ಜಾಸ್ತಿ ಎಂಕ್ವೈರಿ ಆಗೋದಂತೆ, ಅವೆಲ್ಲ ಕೇಸ್ ಜಾಸ್ತಿ ಆಗೋದಂತೆ. ಮುಖಂಡ ನಾವು ನಾಯಿಗಳು ಹೆಂಗಣ್ಣ ಇದ್ಬಿಟ್ಟವು, ಎಲ್ಲ ಮಾತಾಡ್ಕೊತವ್ರೆ. ಅವ್ರು ದೊಡ್ಡ ಗ್ಯಾಂಗೇ ಇರೋದಂತೆ ಕನ್ನಡ, ಗ್ಯಾಂಗೇಯವು. ಆಮೇಲೆ ಕಳ್ತನ ಕೊಲೆ ಎಲ್ಲನೂ ಮಾಡ್ತಾರಂತೆ ಕನ್ನಡ, ಎಲ್ಲ ಬೇಕಾದಾಗ ಮಾತಾಡ್ಕೊತಾವ್ರೆ. ಏನು ಕೆಟ್ಟ ಕಾಲ ಬಂದ್ಬಿಡ್ತು. ನಮ್ಮ ಹಳ್ಳಿಗಳಲ್ಲಿ ನಂಬಕ್ಕಾಗ್ತಿಲ್ವಲ್ಲ ಜನಗಳ, ನಮ್ಮ ಹಳ್ಳಿಗಳಲ್ಲಿ ಜನಗಳು ನಂಬಕ್ಕಾಗ್ತಿಲ್ವಲ್ಲ. ಈ ಥರ ಅಡ್ಡದಾರಿ ಹಿಡಿದ್ಬಿಟ್ರಲ್ಲ, ಏನು ಮಾಡೋದು? ಇದಕ್ಕೆ ಭಗವಂತ ಮಳೆ ಇಲ್ಲ, ಬೆಳೆ ಇಲ್ಲ, ಹಿಂಗೆ ಒಣಗಿಸ್ತಾ ಇರೋದು ಇದಕ್ಕೆ ಕಣ್ರಪ್ಪ. ಇಂಥವ್ರಿಂದ ಹಿಂಗೆ ಐತೆ ಇರೋದು. ಊಟ ಮಾಡೋಣ, ಮಾಡಬೇಕು ಕಣಪ್ಪ, ಇನ್ನೂ ಊಟ ಮಾಡಿಲ್ಲ. ಊಟ ಮಾಡ್ದ ಕಡೆ ಹೋಯ್ತೈತೆ, ಅಷ್ಟೊತ್ತಿಗೆ ನೀನು ಕರ್ತಿಲ್ಲ, ಅದಕ್ಕೆ ಬಂದೆ ಕಣಪ್ಪ. ಸರಿ ಹೋಗೋಣ, ಊಟ ಮಾಡು. ನನ್ನಿಂದ ನಿಂಗೆ ತೊಂದರೆ ಆಯಿತು, ಹೋಗಿ ಊಟ ಮಾಡು. ಎಲ್ಲಿ ಆ ಕಡೆ ಕುಯ್ಕೊಳ್ಳೋಣ, ಆ ಕಡೆ ಹಿಂದೆಲ್ಲ ಕುಯ್ಕೊಳ್ಳೋಣ. ಒಂದು ಕೆಲಸ ಮಾಡು ನೀನು, ಹಿಂದೆ ಅಲ್ಲಿ ಅಳಸಿನ ಮರ ಕಾಣ್ತೈತಿ, ಹಿಂದೆ ಅಲ್ಲಿ ಹೋಗ್ಬಿಡು, ಚೆನ್ನಾಗಿರುತ್ತೆ ಹುಲ್ಲು ಎಲ್ಲ ಕುಯ್ಕೋ, ಹಚ್ಕಡೆ ಕಟ್ಕೊಂಡು ಹೋಗೋ, ಹಾಕಪ್ಪ, ಹಸುಗೆ ಹಾಕೋಗಪ್ಪ. ಸರಿ ಕನ್ನಡ. ಇಲ್ಲಣ್ಣ ನಿನ್ನ ಮೊಮ್ಮಗ ಬಂದವನಲ್ಲ ಊರು ನೋಡಿದೆ ಬಂದವನೇ ಎಲ್ಲಿ ನೋಡ್ದಪ್ಪ? ಕನ್ನಡ ಅಲ್ಲಿ ಗಲಾಟೆ ಬಿದ್ದಿತ್ತಲ್ಲ, ಆಗ ನೋಡ್ದಂಗಿತ್ತು, ಅದಕ್ಕೆ ಕನ್ನಡ. ಬಂದಿಲ್ಲ ಕಣಪ್ಪ, ಯಾರನ್ನೂ ನೋಡಿರ್ಬೇಕು ನೀನು. ಅವನೆಲ್ಲಪ್ಪ ಬಂದನು, ಹಂಗೆ ಬರೋಲ್ಲ ಕಣಪ್ಪನು, ಕೆಲಸದಲ್ಲೇ ದೊಡ್ಡ ಕೆಲಸದಲ್ಲೇ. ನಾನು ಏನು ಹೇಳ್ಕೊಟ್ಟಿದ್ದೆ ಅದನ್ನೇ ಕೆಲಸ ಮಾಡ್ಕೊಂಡು ನಿಮ್ಮದೇ ಅವನೇ ಕಣಪ್ಪ. ಅವನಿಲ್ಲಪ್ಪ ಇಲ್ಲಿದ್ದನು, ಇಲ್ಲಿಲ್ಲ, ನೀನು ಯಾರನ್ನೂ ನೋಡಿಟ್ಟು ಹೇಳ್ಬೇಕು. ಅದೇ ಕಣ ಹಿಂಗಂದಿಯೇ, ಅದೇ ನಿಮ್ಮ ಮೊಮ್ಮಗ ನನಗೆ ಗೊತ್ತಿಲ್ವಾ? ನನಗೆ ಗೊತ್ತು ಕನ್ನಡ. ಎಲ್ಲ ಈಗ ಬಂದಿದ್ದಿರ್ಬೇಕು ಕಣಪ್ಪ. ಕನ್ನಡ ಸರಿ, ನಾನು ಹೋಗೋಣ. ಸರಿ ಹೋಗಪ್ಪ. ಅಲ್ಲ ಮೊಮ್ಮಗ ನೋಡಿವ್ನಿ, ಈ ತಾತ ಇಲ್ಲ ಅಂತನಲ್ಲ, ಯಾಕೆ ಸುಳ್ಳು ಹೇಳೋನು? ಅಣ್ಣ ಬಣ್ಣ ನೀನೇ. ಆಮೇಲೆ ಅಲ್ಲಿ ಉಳ್ಕೋದೆ ಇಲ್ಲಿ ಉಳ್ಕೋದೆ ಅನ್ಕೊಂಡು ಬೈಗಿದ್ಬಿಟ್ಟಿಯೇ, ಬಾ ತೋರ್ಸು, ಅಲ್ಲೇ ಕುಯ್ಕಪ್ಪ. ಅಣ್ಣ ನಾನು ಒಬ್ಬರಿಗೆ ಬೇಜಾರು, ಏನು ಮಾಡೋದು? ಹಿಂಗೆ ಬೇರೆ ಕರೀತಾನಲ್ಲ, ಮನೆ ಒಳಗೆ ಕೂತ್ಕೊಪ್ಪ ಅಂದರೆ ವಾಸನ ಇಷ್ಟ ಪತಿ ಮಾಡ್ತಾರೆ. ಬಂದೆ ಕಣಪ್ಪ. ನಾನಿಗೆ ತೊಂದರೆ ಕೊಟ್ಟೆ ಕಣ, ಉಲ್ ಕುಯ್ಯಕ್ಕೋಸ್ಕರ ನಿನ್ನ ಕರ್ಕೊಂಡ್ರೆ ಏನಿಲ್ಲ, ಒಂಚೂರು ಬೇಗ ಹೋಗ್ಬೇಕಿತ್ತು, ಎಲ್ಗೋ ಸ್ಥಳಕ್ಕೆ ಹೋಗೋದು ಬಿಡು. ಏನೇನ ಮತ್ತೆ ಏನಿಲ್ಲ ಬಿಡಪ್ಪ, ಊಟ ಮಾಡ್ಬೇಕಿತ್ತಲ್ಲ ಅದಕ್ಕೆ. ಓಡೋಡ್ ಬಂದೆ ಕಣಪ್ಪ, ಏನೋ ಬಚಾವದೆ ನಾನು. ಏನಾದರೂ ನನ್ನ ಹೆಸರು ಬಾಯಿಗೆ ಬಿಟ್ಬಿಟ್ಟಿದ್ರೆ ಮುಗಿಯೋದು ನನ್ನ ಕತೆ ಇವತ್ತು. ಹೆಂಗ ತಪ್ಪಿಸ್ಕೊಂಡು ಬಂದೆ, ಹೆಂಗಾದ್ರೂ ಮಾಡಿ ಹೊಟ್ಟೆ ಬೇರೆ ಹಸಿತ.
ಹೊಟ್ಟೆ ಬೇರೆ ಹಸಿತದೆ. ಫಸ್ಟು ಇಲ್ಲಿಂದ ತಪ್ಪಿಸ್ಕೋಬೇಕಲ್ಲ, ತಣ್ಣೀರಲ್ಲೇ ಕುಡ್ಕೊಂಡು ತಪ್ಪಿಸ್ಕೊತೀನಿ. ತಾತನ ಇಲ್ಲ ನನಗೆ, ತಾತ ಕಂಡ್ರೆ ಎಲ್ಗೋದಿ ಏನೋ ಅಂತೆಲ್ಲ ಕೇಳ್ತದೆ. ಇಲ್ಲ, ತಾತನಿಗೆ ಏನು ಮಾಡಬಾರ್ದು. ಈಗ ತಾತನಿಗೆ ಏನಾರು ಮಾಡಿದ್ರೆ ಅಲ್ಲಿ ಬಂದಿರೋ ಪೊಲೀಸ್ನವ್ರು ಇಲ್ಲಿಗೆ ಬಂದ್ಬಿಡ್ತಾರೆ. ತಾತನ ಇನ್ನೊಂದ್ಸತಿ ವಿಚಾರಿಸ್ಕೊತೀನಿ. ಅಲ್ಲ ತಾತ ಇನ್ನೂ ತಿಂದಿಲ್ವಲ್ಲ, ತಾತ ಕೊನೆ ಆಸೆ ಈಡೇರಿಸ್ಬಿಡೋದು ಅಂದ್ಕೊಂಡು ನಾನು ತಗೊಂಡು ಬಂದರೆ ತಾತ ಎಲ್ಲ ತಿಂದನು ಇಲ್ಲೇ ಮಡಗದೆ. ತಾತನಿಗೆ ಹೋಗುವಾಗಲೂ ಕಡೆ ತಿನ್ಕೊಂಡು ಹೋಗ್ಲಿ ಅಂತ ನಾನು ಅನ್ಕೊಂಡೆ. ತಿನ್ನೋ ಏನೋ ಇಲ್ಲ ಬಿಡು, ನಾನೇ ತಿನ್ಕೋತೀನಿ. ತಾತ 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 ಎಲ್ಲ ಔಷಧಿ ವಾಶ ಹೊಡಿತದಲ್ಲ. ತಾತ ತಾತ ಎಲ್ಲ ಜೋಳ ಹೊಡೆದಿರ್ಬೇಕು. ಸಕ್ಕತ್ತಾಗದೆ. ಅಲ್ಲ ಈ ಪಟೇಲ್ ಏನು ರೋಗ ಬಂದಿರೋದು? ಬೇರೆ ಕಡೆ ಕಳ್ತನ ಮಾಡಿದ್ರೆ ಸರಿ, ಮನೇಲೆ ಕಳ್ತನ ಮಾಡಿಕೊಂಡು ಹುಡುಗಿರ ಅಂತ ಹಿಂಗೆ ಕಳ್ತನ ಮಾಡ್ಬಿಡೋದು. ಈಗ ಹೇಳ್ಕೊಂಡು ಹೋದ್ರು. ಸದ್ಯ ನನ್ನ ಬಾಯಿ ನನ್ನ ಹೆಸರು ಬಿಟ್ಬಿಟ್ಟಿದ್ರೆ ಮುಗಿಯೋದು. ನಾನು ಹೆಂಗೋ ತಪ್ಪಿಸ್ಕೊ ಬಂದ್ಬಿಟ್ಟೆ. ಮೊದಲು ನೀನು ತಿನ್ಬಿಟ್ಟು ತಪ್ಪಿಸ್ಕೋಬೇಕು. ಒಳ್ಳೆ ಭಾರಿ ಚೆನ್ನಾಗಿದೆ. ವಾಸನೆ ಇರೋದಿಲ್ಲ, ಏನು ಸ್ಮೆಲ್ಲು. ಹಬ್ಬ ಸಾಕು, ಯಾಕಂದ್ರೆ ತಿನ್ನೋಕ್ಕಾಯ್ತಾಯಿಲ್ಲ. ಮುಗಿಸ್ಬಿಡ್ತೀನಿ. ಅಲ್ಲ ಇವನು ಮಾಡೋದೇ ಕಳ್ತನ. ಅದರಲ್ಲಿ ಬರೀ ಮನೇಲಿ ಬೇರೆ ಕಳ್ತನ ಮಾಡಬೇಕಿತ್ತಾ? ಎಲ್ಲ ಆಚೆ ಇತ್ಲಲ್ಲಿ ಮಾಡಿದ್ರೆ ಗೊತ್ತಾಯ್ತಿಲ್ಲ. ಮನೇಲೆ ಕಳ್ತನ ಮಾಡ್ಕೊಂಡು ಸಿಕ್ಕಾಕೊಂಡಲ್ಲ. ಅದ್ರ ಮಧ್ಯ ಹೋಗಿ ಕಂಪ್ಲೇಂಟ್ ಕೊಟ್ಕೊಂಡು ಅವನೇ ಕಂಪ್ಲೇಂಟ್ ಕೊಟ್ಬಿಟ್ರೆ ಅವ್ನ ಮೇಲೆ ಅನುಮಾನ ಬರೋಲ್ಲ ಅಂತ. ಅಲ್ಲಿ ಮೇಲೆ ಅವನೇ ಕೊಟ್ಬಿಟ್ರೆ ಬರೋಕ್ಕಿಲ್ಲ ನನ್ನ ಮೇಲೆ ಅನುಮಾನ ಅಂತ ಕೊಟ್ಟ. ಈಗ ಅವನೇ ಸಿಕ್ಕಾಕೊಂಡ. ಅಲ್ಲ ನನ್ನ ಹೆಸರು ಬಾಯಿಗೆ ಬಿಟ್ಬಿಟ್ರೆ ಬಿಟ್ಟಾರ ನಮ್ಮ ತಾತ ಬಿಟ್ಟಾನ. ಇಲ್ಲೇ ಒಳ್ಳೆ ಕತೆ ಸಿಕ್ಕಾಕೊಂಡಿವ್ನಿ. ಇಲ್ಲಿ ಮೊದಲು ಪರಾಗಿ ಇರಬೇಕು ನಾನು. ಇನ್ನೂ ಹೊಸ ಜನ ಇದ್ದಾರೆ, ಅವ್ರ ಹೆಸರೆಲ್ಲ ಬಂದುಬಿಟ್ರೆ ಏನು ಮಾಡಬೇಕು? ಬಿಸ್ನೆಸ್ನೆಲ್ಲ ಹಾಳು ಮಾಡ್ತಾನೆ. ನಾನು ಬರಲೇಬೇಡ್ದಾಗಿತ್ತು, ನನ್ನ ಪಾಡಿಗೆ ನಾನು ಇದ್ಬಿಡ್ಬೇಕಿತ್ತು. ಏನೋ ತಾತನ ಗೊತ್ತಿಲ್ಲ, ತಾತನ ನೋಡ್ಕೊಂಡು ಹೋಗೋದಂತ ಬಂದರೆ ತಾತನಿಗೆ ಗೊತ್ತಾಯಿತು. ಈಗ ತಾತ ನನ್ನ ಬಗ್ಗೆ ಎಲ್ಲರೂ ಬಾಯಿ ಬಿಟ್ಬಿಡ್ತಾರೆ ಅಂತ ಅವ್ರನ್ನೇ ಕಳಿಸ್ಬಿಡೋದಂತ ನಾನು ಐಡಿಯಾ ಮಾಡ್ಕೊಳಕ್ಕೆ ಹೋದರೆ ಅಷ್ಟಕ್ಕೆ ಇವನೇ ಹೋಗಿ ಸಿಗಾಕಂದವನೇ. ಏನು ಮಾಡೋದು ಈಗ? ಮೊದಲು ಫೋನ್ನ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಯಾರು ಇನ್ನು ಫೋನ್ ಏನು ಮಾಡಬೇಡ್ದು, ಎಲ್ಲನೂ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಏನು ಗಟ್ಟಾಕಂಗಾಯ್ತದೆ ಕಣಪ್ಪ. ನೀರು ಬೇರೆ ಇಲ್ವಲ್ಲ, ನೀರು ಕುಡಿಯೋಂಗಾಯ್ತದೆ. ಈ ತಾತ ಯಾವತ್ತೂ ನೀರು ಇಡೋಕ್ಕಿಲ್ಲ ಇಲ್ಲಿ. ಹೊಟ್ಟೆಲ್ಲ ಒಂಥರ ಕಲಿಸ್ತಾವಲ್ಲ, ನೀರು ಬೇರೆ ಇಲ್ವಲ್ಲ. ನೀರಲ್ಲಿ ಮಾಡಿದ್ರು ನಮ್ಮ ತಾತ. ತಾತ 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 ಯಾಕೋ ಹೊಟ್ಟೆ ನೋವು ತಾತ? ಯಾಕೋ ಹೊಟ್ಟೆ ಉರಿತದೆ. ಅಯ್ಯೋ ಅಯ್ಯೋ ಹೊಟ್ಟೆ ಉರಿ, ಹೊಟ್ಟೆ ಉರಿ. ಅಯ್ಯೋ ನೀರು ನೀರು ನೀರು. ತಾತ 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 ನೀರು 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 ನೀರು. ತಾತ 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 ಮುಂದುವರಿಯುವುದು.